ಇವತ್ತು ನನ್ನ ಮೊದಲನೇ ದಿನ ಇಲ್ಲಿ. ನನಗೆ ಫ್ರೆಂಡ್ಸ್ ಆಗ್ತಾರಾ ಇಲ್ಲ ಸ್ಕೂಲ್ ಮತ್ತೆ ಕಾಲೇಜ್ ಥರ ಒಬ್ಬನೇ ಜೀವನ ಕಳಿಬೇಕಾ? ಒಂದು ನಿಮಿಷ, ಚಂದು ಬ್ರೋ ಸೈಕಾಲಜಿ ಟ್ರಿಕ್ ನೋಡೋಣ ಒಂದ್ಸಲ. ಓ ಯೇ, ಈಗ ನೋಡೋ ನನ್ನ ಕರಾಮತ್ತು ಮಚ್ಚಾಸ್ ಬರ್ತಾ ಇದ್ದೀನಿ. ನೀವೇನಾದರೂ ಇಂಟ್ರೋವರ್ಟ್ ಆಗಿದ್ರೆ, ನಿಮಗೆ ಹೊಸ ಫ್ರೆಂಡ್ಸ್ ಮಾಡ್ಕೊಳ್ಳೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇದ್ರೆ, ಇಲ್ಲ ಯಾರ ಜೊತೆನಾದ್ರೂ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋಕೆ ಆಗ್ತಿಲ್ಲ ಅಂತ ಅಂದರೆ ಈ ವಿಡಿಯೋ ನಿಮಗೋಸ್ಕರನೇ. ದಿಸ್ ಇಸ್ ಡೇ 4 ಆಫ್ 30 days 30 ಸೈಕಾಲಜಿ ಫ್ಯಾಕ್ಟ್ ಸೀರೀಸ್. ಎಲ್ಲ ನಾರ್ಮಲ್ ಮನುಷ್ಯರು ಎಮೋಷ್ನಲಿ ಆಲ್ಮೋಸ್ಟ್ ಸೇಮ್ ರಿಯಾಕ್ಟ್ ಮಾಡ್ತಾರೆ. ಎಲ್ಲಕ್ಕಿಂತ ಮೊದಲು ನಿಮ್ಮ ಬೇಟೆ ಯಾರನ್ನ ಫ್ರೆಂಡ್ ಮಾಡ್ಕೋಬೇಕು ಅಂತ ಇರ್ತೀರಾ, ನೀವು ಅವ್ರ ಜೊತೆ ದೊಡ್ಡ ಕಾನ್ವರ್ಸೇಷನ್ ಮಾಡೋಕ್ಕಾಗಲ್ಲ ಅಂತ ಅಂದ್ರೆ ಚಿಕ್ಕದಾಗಿ ಮಾಡಿ. ಇದರಿಂದ ನೀವು ಅವ್ರ ಹತ್ರ ಏನಾದರೂ ಫೇವರ್ ಕೇಳಿ. ಯಾವ ರೀತಿ ಅಂತ ಅಂದ್ರೆ ಟೈಮ್ ಕೇಳೋದು, ಪೇಪರ್ ಪಾಸ್ ಮಾಡೋಕೆ ಹೇಳೋದು. ಯಾವಾಗ ಒಬ್ಬ ವ್ಯಕ್ತಿ ನಿಮ್ಗೆ ಸಹಾಯ ಮಾಡ್ತಾನೋ ಆಗ ಅವರ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಯಾವ ರೀತಿ ಸಿಗ್ನಲ್ ಹೋಗುತ್ತೆ ಅಂದ್ರೆ ನೀವು ಅವರಿಗೆ ಆಲ್ರೆಡಿ ಫ್ರೆಂಡ್ ಆಗಿದ್ದೀರಾ ಅಂತ. ಅದಕ್ಕೆ ಅವರು ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಯಾವಾಗ್ಲೂ ಆ ವ್ಯಕ್ತಿನ ಅವ್ರ ಹೆಸರಿಂದ ಕರೀರಿ. ಎಲ್ಲ ವ್ಯಕ್ತಿಗೂ ಅವ್ರ ಹೆಸರು ಜೊತೆ ಅಟ್ಯಾಚ್ಮೆಂಟ್ ಇರುತ್ತೆ. ಯಾವಾಗ ಯಾರಾದ್ರೂ ನಮ್ಮನ್ನ ನಮ್ಮ ಹೆಸರಿಂದ ಕರೀತಾರೋ ಆಗ ನಮ್ಗೆ ಚೆನ್ನಾಗ್ ಅನ್ಸುತ್ತೆ. ಯಾಕೆ ಅಂದ್ರೆ ಆಗ ನಮ್ಗೆ ಇಂಪಾರ್ಟೆಂಟ್ ಫೀಲ್ ಆಗುತ್ತೆ. ಮಾತು ಕಮ್ಮಿನೇ ಇರ್ಲಿ, ಆದ್ರೆ ಕ್ವಾಲಿಟಿ ಆಗಿರ್ಬೇಕು. ಕಣ್ಣನ್ನ ನೋಡ್ತಾ ಒಂದು ಚಿಕ್ಕ ಸ್ಮೈಲ್ ಜೊತೆ ಮಾತಾಡಬೇಕು. ಅದರಿಂದ ನೀವು ಕಾನ್ಫಿಡೆಂಟ್ ಅನ್ಸ್ತೀರಾ. ಎದುರುಗಡೆ ಇರೋರಿಗೆ ಮಾತಾಡೋಕ್ ಬಿಡಿ. ನೀವು ಒಬ್ಬ ಒಳ್ಳೆ ಲಿಸ್ನರ್ ಆಗಿ, ಇದರಿಂದ ನಿಮ್ ಬಾಂಡ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಯಾಕೆ ಅಂದ್ರೆ ಅವ್ರ ಎಲ್ಲಾ ಸ್ಟೋರಿ ಮತ್ತೆ ಸೀಕ್ರೆಟ್ ಈಗ ನಿಮ್ಮ ಹತ್ರ ಇರುತ್ತೆ. ಏನಾದ್ರೂ ನಿಮ್ಮ ಬೇಟೆದು ಮಾತು ಮುಗ್ದಿದ್ರೆ, ಯಾರ ಹತ್ರ ಫ್ರೆಂಡ್ಶಿಪ್ ಮಾಡಬೇಕೋ ಆ ವ್ಯಕ್ತಿದು, ಆಗ ಒಂದು ಚಿಕ್ಕ ಪ್ರಶ್ನೆ ಕೇಳಿ ಆ್ಯಂಡ್ ಲೆಟ್ ದೆಮ್ ಆನ್ಸರ್. ಆಗ ನೀವು ಮತ್ತೆ ಒಬ್ಬ ಒಳ್ಳೆ ಲಿಸ್ನರ್ ಆಗಿ, ಯಾವಾಗ ನಿಮ್ಮ ಹತ್ರ ಅವ್ರ ಬಗ್ಗೆ ಒಳ್ಳೆ ಡೇಟಾ ಬಂದ್ಮೇಲೆ ಫ್ರೆಂಡ್ಶಿಪ್ ಅದಾಗದೇ ಸ್ಟ್ರಾಂಗ್ ಆಗುತ್ತೆ. ಈ ವಿಡಿಯೋನ ನಿಮ್ಮ ಇಂಟ್ರೋವರ್ಟ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೈಕಾಲಜಿಯಲ್ಲಿ ಇಂಟ್ರೆಸ್ಟ್ ಇದ್ರೆ, ಪರ್ಸನಾಲಿಟಿನ ಡೆವಲಪ್ ಮಾಡಬೇಕು ಅಂತ ಅಂದ್ರೆ ನನ್ನನ್ನು ಫಾಲೋ ಮಾಡೋದನ್ನ ಮರಿಬೇಡಿ.